ರಾಜ್ಯದ ಖಜಾನೆ ಖಾಲಿ ಮಾಡಿಬಿಟ್ಟು ಹೈಕಮಾಂಡ್ ದೃಷ್ಟಿ ಕೊಡ್ತಿದ್ದಾರೆ ಅಂತ ಬಿ ವೈ ವಿಜೇಂದ್ರ ಅವರು ಇವತ್ತು ಕರೆಕ್ಷನ್ ಕೊಟ್ಟು ಅಂತ ಹೇಳಿದ್ದಾರೆ. ನೋಡಪ್ಪ, ಇನ್ನ ವಿಜೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ? ಯಾವ ಖಜಾನೆ ಖಾಲಿ ಆಗಿದೆ ಹೇಳ್ಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿಲ್ಲಿ ಮಾತಾಡ್ಲಿ ಅಸೆಂಬ್ಲಿಲಿ. ಅದ್ ಯಾವ ಖಜಾನೆ, ಯಾವ ಕಲೆಕ್ಷನ್, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದ್ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಮಾತಾಡ್ತೀವಿ, ನನಗೂ ಗೊತ್ತಿದೆ ಏನೇನು ಮಾತಾಡ್ಬೇಕು ಅಂತ. ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನ್ ಮಾಡ್ಕೊಳ್ಳಿ. ಏನ್ ಖಜಾನೆ, ಯಾರ್ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತ ಅಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. ನೋಡಿ, ಇವತ್ತು ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕರ್ನಾಟಕದ ಅನೇಕ ವಿಚಾರ ಏನ್ ಚರ್ಚೆ ಆಗಿದೆ ಉತ್ತರ ಕೊಡ್ತಾರೆ. ನಾನು ಕೂಡ ಇರಿಗೇಷನ್ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಯುಕೆಪಿ, ಮಾದಾಯಿ ಮತ್ತು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾನು ಕೂಡ ಅವಕಾಶ ಸಿಕ್ಕದೆ ಉತ್ತರವನ್ನು ಕೊಡ್ತೇನೆ. ಬಹಳ ಸಮಾಧಾನಕರವಾಗಿ ನಡೆದಿದೆ. ರೈತರಿಗೆಲ್ಲ ಅನುಕೂಲ ಆಗಿದೆ. ಕಬ್ಬಿನ ಬೆಲೆ, ಮೆಕ್ಕೆಜೋಳದ ಬೆಲೆ, ಇವೆಲ್ಲ ಕೇಸ್ಗಳನ್ನೆಲ್ಲ ಬಗೆಹರಿಸಿದ್ದೇವೆ. ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ, ಕಬ್ಬಿನ ಫ್ಯಾಕ್ಟರಿಗೂ ಹೊಣೆ ಆಗ್ತಾ ಇದೆ. ಆದ್ರೂ ರೈತ ಹಿತದೃಷ್ಟಿಯಿಂದ ಕಾಪಾಡಿದ್ದೀವಿ. ಇದನ್ನೆಲ್ಲ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು. ಈ ತರ ಸರ್ಕಾರ ಯಾವ ರೀತಿ ಜನಪರವಾಗಿ ಇವತ್ತು ನಿಂತ್ಕೊಂಡಿದೆ ಅನ್ನೋದು ಎಲ್ಲ ರೈತರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ರಾಜ್ಯದ ಖಜಾನೆ ಖಾಲಿ ಮಾಡಿಬಿಟ್ಟು ಹೈಕಮಾಂಡ್ ದೃಷ್ಟಿ ಕೊಡ್ತಿದ್ದಾರೆ ಅಂತ ಬಿ ವೈ ವಿಜೇಂದ್ರ ಅವರು ಇವತ್ತು ಕರೆಕ್ಷನ್ ಕೊಟ್ಟು ಅಂತ ಹೇಳಿದ್ದಾರೆ. ನೋಡಪ್ಪ, ಇನ್ನ ವಿಜೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ? ಯಾವ ಖಜಾನೆ ಖಾಲಿ ಆಗಿದೆ ಹೇಳ್ಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿಲ್ಲಿ ಮಾತಾಡ್ಲಿ ಅಸೆಂಬ್ಲಿಲಿ. ಅದ್ ಯಾವ ಖಜಾನೆ, ಯಾವ ಕಲೆಕ್ಷನ್, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದ್ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಮಾತಾಡ್ತೀವಿ, ನನಗೂ ಗೊತ್ತಿದೆ ಏನೇನು ಮಾತಾಡ್ಬೇಕು ಅಂತ. ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನ್ ಮಾಡ್ಕೊಳ್ಳಿ. ಏನ್ ಖಜಾನೆ, ಯಾರ್ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತ ಅಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. ನೋಡಿ, ಇವತ್ತು ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕರ್ನಾಟಕದ ಅನೇಕ ವಿಚಾರ ಏನ್ ಚರ್ಚೆ ಆಗಿದೆ ಉತ್ತರ ಕೊಡ್ತಾರೆ. ನಾನು ಕೂಡ ಇರಿಗೇಷನ್ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಯುಕೆಪಿ, ಮಾದಾಯಿ ಮತ್ತು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾನು ಕೂಡ ಅವಕಾಶ ಸಿಕ್ಕದೆ ಉತ್ತರವನ್ನು ಕೊಡ್ತೇನೆ. ಬಹಳ ಸಮಾಧಾನಕರವಾಗಿ ನಡೆದಿದೆ. ರೈತರಿಗೆಲ್ಲ ಅನುಕೂಲ ಆಗಿದೆ. ಕಬ್ಬಿನ ಬೆಲೆ, ಮೆಕ್ಕೆಜೋಳದ ಬೆಲೆ, ಇವೆಲ್ಲ ಕೇಸ್ಗಳನ್ನೆಲ್ಲ ಬಗೆಹರಿಸಿದ್ದೇವೆ. ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ, ಕಬ್ಬಿನ ಫ್ಯಾಕ್ಟರಿಗೂ ಹೊಣೆ ಆಗ್ತಾ ಇದೆ. ಆದ್ರೂ ರೈತ ಹಿತದೃಷ್ಟಿಯಿಂದ ಕಾಪಾಡಿದ್ದೀವಿ. ಇದನ್ನೆಲ್ಲ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು. ಈ ತರ ಸರ್ಕಾರ ಯಾವ ರೀತಿ ಜನಪರವಾಗಿ ಇವತ್ತು ನಿಂತ್ಕೊಂಡಿದೆ ಅನ್ನೋದು ಎಲ್ಲ ರೈತರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ರಾಜ್ಯದ ಖಜಾನೆ ಖಾಲಿ ಮಾಡಿಬಿಟ್ಟು ಹೈಕಮಾಂಡ್ ದೃಷ್ಟಿ ಕೊಡ್ತಿದ್ದಾರೆ ಅಂತ ಬಿ ವೈ ವಿಜೇಂದ್ರ ಅವರು ಇವತ್ತು ಕರೆಕ್ಷನ್ ಕೊಟ್ಟು ಅಂತ ಹೇಳಿದ್ದಾರೆ. ನೋಡಪ್ಪ, ಇನ್ನ ವಿಜೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ? ಯಾವ ಖಜಾನೆ ಖಾಲಿ ಆಗಿದೆ ಹೇಳ್ಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿಲ್ಲಿ ಮಾತಾಡ್ಲಿ ಅಸೆಂಬ್ಲಿಲಿ. ಅದ್ ಯಾವ ಖಜಾನೆ, ಯಾವ ಕಲೆಕ್ಷನ್, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದ್ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಮಾತಾಡ್ತೀವಿ, ನನಗೂ ಗೊತ್ತಿದೆ ಏನೇನು ಮಾತಾಡ್ಬೇಕು ಅಂತ. ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನ್ ಮಾಡ್ಕೊಳ್ಳಿ. ಏನ್ ಖಜಾನೆ, ಯಾರ್ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತ ಅಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು
ಇಳಿಸ್ಬೇಕಾದ್ರೆ ವಿಜೇಂದ್ರ ಅದನ್ನ ಮರಿಬಾರದು. ನೋಡಿ, ಇವತ್ತು ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕರ್ನಾಟಕದ ಅನೇಕ ವಿಚಾರ ಏನ್ ಚರ್ಚೆ ಆಗಿದೆ ಉತ್ತರ ಕೊಡ್ತಾರೆ. ನಾನು ಕೂಡ ಇರಿಗೇಷನ್ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಯುಕೆಪಿ, ಮಾದಾಯಿ ಮತ್ತು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾನು ಕೂಡ ಅವಕಾಶ ಸಿಕ್ಕದೆ ಉತ್ತರವನ್ನು ಕೊಡ್ತೇನೆ. ಬಹಳ ಸಮಾಧಾನಕರವಾಗಿ ನಡೆದಿದೆ. ರೈತರಿಗೆಲ್ಲ ಅನುಕೂಲ ಆಗಿದೆ. ಕಬ್ಬಿನ ಬೆಲೆ, ಮೆಕ್ಕೆಜೋಳದ ಬೆಲೆ ಇವೆಲ್ಲ ಕೇಸ್ಗಳನ್ನೆಲ್ಲ ಬಗೆಹರಿಸಿದ್ದೇವೆ. ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ, ಕಬ್ಬಿನ ಫ್ಯಾಕ್ಟರಿಗೂ ಹೊಣೆ ಆಗ್ತಾ ಇದೆ. ಆದ್ರೂ ರೈತ ಹಿತದೃಷ್ಟಿಯಿಂದ ಕಾಪಾಡಿದ್ದೀವಿ. ಇದನ್ನೆಲ್ಲ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು. ಈ ತರ ಸರ್ಕಾರ ಯಾವ ರೀತಿ ಜನಪರವಾಗಿ ಇವತ್ತು ನಿಂತ್ಕೊಂಡಿದೆ ಅನ್ನೋದು ಎಲ್ಲ ರೈತರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ರಾಜ್ಯದ ಖಜಾನೆ ಖಾಲಿ ಮಾಡಿಬಿಟ್ಟು ಹೈಕಮಾಂಡ್ ದೃಷ್ಟಿ ಕೊಡಿಸಿದ್ದಾರೆ ಅಂತ BY ವಿಜೇಂದ್ರ ಅವರು ಇವತ್ತು ಕರೆಕ್ಷನ್ ಕೊಡ್ತಾ ಅಂತ ಹೇಳಿದ್ದಾರೆ. ನೋಡಪ್ಪ, ಇನ್ನ ವಿಜೇಂದ್ರಂಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ? ಯಾವ ಖಜಾನೆ ಖಾಲಿ ಆಗಿದೆ? ಹೇಳ್ಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲೋ ಇರೋದಲ್ಲ. ಬಂದಿಲ್ಲಿ ಮಾತಾಡ್ಲಿ ಅಸೆಂಬ್ಲಿಲಿ. ಅದ್ ಯಾವ ಖಜಾನೆ, ಯಾವ ಕಲೆಕ್ಷನ್, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದ್ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡ್ಬೇಕು ಅಂತ. ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನ್ ಮಾಡ್ಕೊಳ್ಳಿ. ಏನ್ ಖಜಾನೆ, ಯಾರ್ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತ ಅಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ ಅದನ್ನ ಮರಿಬಾರದು. ನೋಡಿ, ಇವತ್ತು ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕರ್ನಾಟಕದ ಅನೇಕ ವಿಚಾರ ಏನ್ ಚರ್ಚೆ ಆಗಿದೆ ಉತ್ತರ ಕೊಡ್ತಾರೆ. ನಾನು ಕೂಡ ಇರಿಗೇಷನ್ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಯುಕೆಪಿ, ಮಾದಾಯಿ ಮತ್ತು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾನು ಕೂಡ ಅವಕಾಶ ಸಿಕ್ಕದೆ ಉತ್ತರವನ್ನು ಕೊಡ್ತೇನೆ. ಬಹಳ ಸಮಾಧಾನಕರವಾಗಿ ನಡೆದಿದೆ. ರೈತರಿಗೆಲ್ಲ ಅನುಕೂಲ ಆಗಿದೆ. ಕಬ್ಬಿನ ಬೆಲೆ, ಮೆಕ್ಕೆಜೋಳದ ಬೆಲೆ ಇವೆಲ್ಲ ಕೇಸ್ಗಳನ್ನೆಲ್ಲ ಬಗೆಹರಿಸಿದ್ದೇವೆ. ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ, ಕಬ್ಬಿನ ಫ್ಯಾಕ್ಟರಿಗೂ ಹೊಣೆ ಆಗ್ತಾ ಇದೆ. ಆದ್ರೂ ರೈತ ಹಿತದೃಷ್ಟಿಯಿಂದ ಕಾಪಾಡಿದ್ದೀವಿ. ಇದನ್ನೆಲ್ಲ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು. ಈ ತರ ಸರ್ಕಾರ ಯಾವ ರೀತಿ ಜನಪರವಾಗಿ ಇವತ್ತು ನಿಂತ್ಕೊಂಡಿದೆ ಅನ್ನೋದು ಎಲ್ಲ ರೈತರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು